ಹೆಂಗೆ ಬಗ್ಸೋದು ಸೊಂಟನ? ಹಾಂ. ಇದೇ ಮಮ್ಮಿ ಇದೇ ಜಾಮೂನು ಓಪನ್ ಮಾಡ್ಕೊಡೋದು ಕೇಳ್ತಾ ಇತ್ತು. ಸೊ ಗೈಸ್ ಇವತ್ತು ಜಾಮೂನ್ ಮಾಡ್ಕೊಡ್ತೀನಿ. ಸೊ ಯಾರಿಗೆಲ್ಲ ಜಾಮೂನ್ ಇಷ್ಟ ಕಮೆಂಟ್ ಮಾಡಿ. ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗ್ ನನ್ನ ರೊಟೀನ್ ನಾನು ಆ್ಯಸ್ ಯೂಶ್ವಲ್ ಹೇಳಿದ್ನಲ್ವ, ರಂಗೋಲಿಯಿಂದನೇ ಸ್ಟಾರ್ಟ್ ಆಯಿತು. ಕಾಫಿ ಆಯಿತು. ಈಗ ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ. ಬಟ್ ಒಂದೊಂದು ಸರ್ತಿ ನನಗೆ ಫುಲ್ಲು ಬ್ಲ್ಯಾಂಕ್ ಆಗಿಬಿಡ್ತೀನಿ. ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ನಾನು ಏನಾದರೂ ಒಂದು ಅಂದ್ಕೊಂಡಿರ್ತೀನಿ, ಅದು ಬೇಡ ಇದು ಬೇಡ ಅಂತ ಹೇಳ್ದಾಗತ್ಲಾಗಿ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಸೊ ಫೈನಲಿ ಭಾಳ ದಿನ ಆದಮೇಲೆ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬೆಳ್ಳುಳ್ಳಿ ಚಿತ್ರಾನ್ನ ಮಾಡ್ತೀನಿ ಇವತ್ತು. ಮತ್ತು ಇನ್ನೊಂದು ಏನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಇವಾಗ ನಾನು ಲಾಸ್ಟ್ ಒಂದು 3-4 ಡೇಸಿಂದ ನಾನು ಯೂಟ್ಯೂಬಲ್ಲಿ ಲೈವ್ ಮಾಡ್ತಾಯಿದ್ದೀನಿ. ಗೈಸ್ ಯಾರ್ಯಾರೆಲ್ಲ ನೋಡಿಲ್ಲ, ಆಲ್ಮೋಸ್ಟ್ ಒಂದು 5:30ಗೆ ನಾನು ಲೈವ್ ಇರುತ್ತೆ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಈ ವಿಡಿಯೋ ಮುಖಾಂತರ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ನನ್ನ ಲೈವ್ಗೆ. ಅಟ್ಲೀಸ್ಟ್ ಒಂದು 5-10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಟೈಮ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ಇವತ್ತಿನ ಟಿಫನ್ನು ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಮೋಸ್ಟ್ ನಾನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಬರ್ತಾ ಇದೆ ನನ್ನ ಲೈವ್ ಅಂತ ಹೇಳ್ಬಿಟ್ಟು. ಮತ್ತು ಇದರಲ್ಲೂ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮುಖಾಂತರ ಕೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಬನ್ನಿ ನೋಡೋಣ, ಟಿಫನ್ ಮಾಡೋಣ ಇವಾಗ. ಇನ್ನು ಮಾರ್ನಿಂಗು ಸ್ವಲ್ಪ ಪಾತ್ರೆಗಳೆಲ್ಲ ಎತ್ತಿಡೋದಿರುತ್ತೆ. ಯಾಕಂದರೆ ನೈಟು ಪಾತ್ರೆ ಎಲ್ಲ ವಾಶ್ ಮಾಡಿ ಅಲ್ಲೆಲ್ಲ ಇಟ್ಟಿರ್ತೀನಿ, ಕುಕ್ಕರ್ಗಳು, ಕೆಲವೊಂದು ಪಾತ್ರೆಗಳನ್ನೆಲ್ಲ. ಅದನ್ನಾದರೂ ಜಾಗಕ್ಕೆ ಇಟ್ಟರೆ ಸ್ವಲ್ಪ ನಮಗೆ ಸ್ಪೇಸ್ ಸಿಗುತ್ತೆ ಕಿಚನಲ್ಲೆಲ್ಲ ಮಾಡೋದಕ್ಕೆ. ಹಂಗಾಗಿ ನಾನು ಫಸ್ಟು ಬಂದು ಅದರ ಜಾಗದಲ್ಲಿ ಅದನ್ನ ಇಡೋದು ಕೆಲಸ ಆಗೋಗಿರುತ್ತೆ. ಸೊ ಅದಾದಮೇಲೆ ತಿಂಡಿಗೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಜಾಗ ಸಾಲಲ್ಲ. ಅದ್ರ ಜಾಗಕ್ಕೆ ಅದಕ್ಕಿಟ್ಟರೆ ನಮಗೂ ಸ್ವಲ್ಪ ಫ್ರೀ ಅನ್ಸುತ್ತೆ. ಜಾಮೂನ್ ಕೇಳಿದ್ದಾನೆ, ಜಾಮೂನ್ ಪ್ಯಾಕೆಟ್ ಎತ್ತಿಟ್ಟಿದ್ದಾನೆ. ಇದ್ರೊಳಗಡೆ ಜಾಮೂನ್ ಇರುತ್ತೆ ಅಂತ ಅಂದ್ಕೊಂಡಿದ್ದಾನೆ. ಓಪನ್ ಮಾಡಿ ತೋರಿಸ್ತೀನಿ, ಇದು ಜಾಮೂನ್ ಅಲ್ಲ, ಜಾಮೂನ್ ಹಿಟ್ಟು, ಜಾಮೂನ್ ಮಾಡ್ಕೊಡ್ತೀನಿ ಅಂತ. ನಿನ್ನೆ ಆಗಲಿಲ್ಲ, ಕೇಳಿ ಸಾಕಾಯಿದ್ದಾನೆ. ನಿನ್ನೆ ಅಂದರೆ ಟೈಮೇ ಆಗಲಿಲ್ಲ ಮಾಡ್ಕೊಡೋದಕ್ಕೆ. ಮಾಡ್ಕೊಳೋಣ ಅಂತ ಅಂದ್ಕೊಂಡೆ, ಟೈಮ್ ಆಗಲಿಲ್ಲ. ಬಟ್ ಇವತ್ತು ನನ್ನ ಮಗಳು ಜಾಮೂನ್ ಮಾಡ್ಕೊಡ್ಬೇಕು. ಇದೇ ಮಮ್ಮಿ ಇದೇ ಜಾಮೂನು ಓಪನ್ ಮಾಡ್ಕೊಡೋದಕ್ಕೆ ಕೇಳ್ತಾ ಇತ್ತು. ಸೊ ಗೈಸ್ ಇವತ್ತು ಜಾಮೂನ್ ಮಾಡ್ಕೊಡ್ತೀನಿ. ಸೊ ಯಾರಿಗೆಲ್ಲ ಜಾಮೂನ್ ಇಷ್ಟ ಕಮೆಂಟ್ ಮಾಡಿ. ಇದ್ರ ಜೊತೆ ಇನ್ನೊಂದು ಟಿಪ್ಸ್ ಕೂಡ ಇದೆ, ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಎಲ್ಲರಿಗೂ ಎಲ್ಲದು ಗೊತ್ತಿರಲ್ಲ ಅಂತೇಳ್ಬಿಟ್ಟು, ನಾವು ಯೂಶ್ವಲಿ ಬೇಳೆಕಾಳುಗಳನ್ನೆಲ್ಲ ಲಾಂಗ್ ಟೈಮಲ್ಲಿ ನಾವು ಸ್ಟೋರ್ ಮಾಡ್ಕೋಬೇಕು ಅಂದರೆ ಹುಳ ಆಗುತ್ತಲ್ವಾ. ಸೊ ಹುಳ ಆಗಬಾರ್ದು ಅಂದರೆ ಕೆಲವೊಂದು ಟಿಪ್ಸ್ಗಳು ಫಾಲೋ ಮಾಡ್ತಾರೆ, ಕೆಲವರು ಗೊತ್ತಿರೋದೆಲ್ಲ ಫಾಲೋ ಮಾಡ್ತಾರೆ. ಬಟ್ ಎಲ್ಲರಿಗೂ ಗೊತ್ತಿರಲ್ಲ ಅಂತ ಅದಕ್ಕೆ ಹೇಳೋದು. ಸಿಂಪಲ್ ಅಂದರೆ ತೆಂಗಿನಕಾಯಿ ಚಿಪ್ಪು ಬರ್ತಾವಲ್ಲ, ಕಾಯಿ ತುರ್ತಿದ್ದಾದಮೇಲೆ ಆ ಚಿಪ್ಪಿನ ಚೂರುಗಳು ಲೈಕ್ ಸ್ವಲ್ಪ ಒಂದು 2 ಇಂಚು 3 ಇಂಚು ಪುಡಿ ಮಾಡಿಕೊಂಡು ಅದರೊಳಗೆ ಹಾಕಿಟ್ರೆ ಹುಳ ಆಗಲ್ಲ. ಇನ್ನು ನಾನು ಬೆಳ್ಳುಳ್ಳಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಚಿತ್ರಾನ್ನ ಯಾರಿಗೆ ತಾನೇ ಗೊತ್ತಿರುತ್ತೆ, ಬಟ್ ಅಂದ್ಕೊಳ್ತೀವಿ ಸುಮಾರು ಜನ ಮಾಡಿರಲ್ಲ. ನಾನು ಸುಮಾರು ಅಡುಗೆ ತಿಂಡಿಗಳನ್ನ ಗೊತ್ತಿರುತ್ತೆ, ಇದೆಲ್ಲ ಏನು ಮಾಡೋದು ಅಂತ ಸುಮಾರು ಸರ್ತಿ ಸ್ಕಿಪ್ ಮಾಡಿದ್ದು ಉಂಟು. ಬಟ್ ನಮ್ಮ ಮೇಲಿನ ಮನೆ ಅಕ್ಕನೇ ಸುಮಾರು ತಿಂಡಿಗಳು ಗೊತ್ತಿರಲ್ಲ ಅಂತ ಹೇಳ್ತಾರೆ. ಇದು ನಾನು ಹಸಿರು ಮೆಣಸಿನ್ಕಾಯಿ ಯೂಶಲಿ ನಾನು ಹೆಚ್ಕೊಬೇಕಾದ್ರೆ ಚಾಕುನಲ್ಲಿ ಹೆಚ್ಕೊತೀನಿ. ಬಟ್ ಈಗ ಪಾಪು ಇರೋದ್ರಿಂದ ನಾನು ಹಸಿರು ಮೆಣಸಿನ್ಕಾಯಿನ ಕೈಯಲ್ಲಿ ಮುಟ್ಟಲ್ಲ. ಅಂದರೆ ಹೆಚ್ಕೊಂಡು ಅದರೊಳಗಡೆಯಿಂದ ಖಾರ ಬರುತ್ತಲ್ವ, ಕೈಯೆಲ್ಲ ಖಾರ ಆದರೆ ಒಳಗೆ ಎಣ್ಣೆ ಮಸಾಜ್ ಎಲ್ಲ ಮಾಡಿದ್ರೆ ಮುಗಿಯುತ್ತೆ ಅಂದ್ಬಿಟ್ಟು ಈ ಥರ ಒಂದು ಕೈಲಿ ಇಟ್ಕೊಂಡ್ಬಿಟ್ಟು ಕ್ರಾಸ್ ಮಕ್ಕನಾಗಿ ಕಟ್ ಮಾಡಿದ್ರೆ ನಮಗೆ ಖಾರ ಅಂಟಲ್ಲ. ಸೊ ಇದಾದಮೇಲೂ ಕೂಡ ನಾನು ಸೋಪ್ ಕೈ ವಾಶ್ ಮಾಡ್ಕೊಳ್ತೀನಿ. ಯಾಕೆ ಬೇಕಲ್ವಾ, ಸಣ್ಣ ಮಕ್ಕಳು ಸ್ಕಿನ್ನು ಸೆನ್ಸಿಟಿವ್ ಇರೋದ್ರಿಂದ ನಾವು ಜಾಸ್ತಿ ಚಾನ್ಸ್ ತೊಗೋಬಾರ್ದು ಅಂತ. ನಾನಿಲ್ಲಿ ಬೆಳ್ಳುಳ್ಳಿ ಚಿತ್ರಾನ್ನಕ್ಕೆ ಹಾಕಿರೋದು ಇಷ್ಟೇ ಇಂಗ್ರೀಡಿಯೆಂಟ್ಸ್, ಲೈಕ್ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಕಡಲೆಬೀಜ, ಕಡಲೆಬೇಳೆ, ಅದೆಲ್ಲ ಒಗ್ಗರಣೆ ಅಷ್ಟೇ. ಇನ್ನೇನು ಹಾಕಿಲ್ಲ, ಸಿಂಪಲ್ಲಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಎಕ್ಸ್ಪೆಷಲಿ ನಾವು ಬೆಳ್ಳುಳ್ಳಿ ಚಿತ್ರಾನ್ನ ಯಾವಾಗ ತಿಂತೀವಿ ಗೊತ್ತಾ, ತುಂಬ ಶೀತ ಇದ್ದಾಗ, ತಲೆನೋವಿದ್ದಾಗ
ಆಮೇಲೆ ಕೆಮ್ಮು ಬಂದಾಗ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಾಯಿಗೂ ತುಂಬ ಹಿತವಾಗುತ್ತೆ. ಆಮೇಲೆ ಜ್ವರ ಇದ್ದಾಗಲೂ ಕೂಡ ಬೆಳ್ಳುಳ್ಳಿ ಚಿತ್ರಾನ್ನ ತುಂಬ ಟೇಸ್ಟ್ ಕೊಡುತ್ತೆ. ಅಂದರೆ ತುಂಬ ಬಾಯೆಲ್ಲ ಒಗೊಗ್ರಾಗಿರುತ್ತೆ, ಕೈ ಬಂದಿರುತ್ತೆ, ಆವಾಗ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಿಕೊಟ್ಟು ನೋಡಿ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗೇ ಆಗುತ್ತೆ. ಆ್ಯಂಡ್ ಇದು ಮಾಡಿರೋದು ಸಖತ್ತು ಸಿಂಪಲ್ಲಾಗಿ ಕಡಲೆ ಬೀಜ ನಾವು ಯಾವ ರೀತಿ ನಾವು ಪುಳಿಯೋಗರೆ ಹುರ್ಕೊಳ್ತೀವಿ ಅದೇ ರೀತಿ ಹುರ್ಕೊಂಡಿದ್ದೀನಿ. ಇದ್ರೊಳಕ್ಕೆ ನಾನು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಇದರಲ್ಲಿ ಕಡಲೆಬೇಳೆ ಏನು ಹಾಕಿಲ್ಲ. ನಾನು ಸುಮಾರು ಸರ್ತಿ ನಾನು ಕಡಲೆಬೇಳೆ ಸ್ಕಿಪ್ ಮಾಡ್ತೀನಿ, ಅದು ಅಲ್ಲಿಗೆಲ್ಲ ಸಿಗಾಕೊಳ್ಳುತ್ತೆ ಅಂತಾರೆ, ಹಂಗಾಗಿ ಕಡಲೆಬೇಳೆ ಸ್ಕಿಪ್ ಮಾಡಿರ್ತೀನಿ. ಸೊ ಇದು ಜಸ್ಟ್ ಫ್ರೈ ಆಗೋಕ್ಕಂತ ಬಿಟ್ಕೊಳ್ಳೋದಷ್ಟೇ. ಫ್ರೈ ಆದಮೇಲೆ ಇದಕ್ಕೆ ನಾನು ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸಿದ್ರೆ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿ ಆಗೋಯ್ತು. ಇದನ್ನು ಇನ್ನು ಡೀಟೇಲಾಗೇನು ಹೇಳಿಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ, ಹಂಗಾಗಿ ನಾನು ಪೂರ್ತಿ ವಿವರವಾಗಿ ಹೇಳಲ್ಲ. ಬಟ್ ಓವರಾಲ್ ಹಿಂಗೆ ಮಾಡೋದು ಅಂತಷ್ಟೇ ತೋರಿಸಿರೋದು ಗೈಸ್. ನೀವು ಗೊತ್ತಿರೋರು ಓಕೆ, ಗೊತ್ತಿಲ್ಲ ಅಂತಂದರೆ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ನಿಮಗೆ ಗೊತ್ತಾಗುತ್ತಂತೆ. ಯಾರಿಗೆ ಗೊತ್ತಿಲ್ಲ ಅವರಿಗೆ, ಸುಮಾರು ಜನ ಗೊತ್ತು, ಬಟ್ ಸ್ಟಿಲ್ ಈ ಥರ ಮಾಡಿದ್ರೆ ಅಂದರೆ ವೆರಿ ಸಿಂಪಲ್, ಲೈಕ್ ಪುಳಿಯೋಗರೆ ಮಾಡೋದಷ್ಟೇ ಈಸಿ ಬೆಳ್ಳುಳ್ಳಿ ಚಿತ್ರಾನ್ನ. ಇನ್ನು ಕೆಲವರು ರುಬ್ಬಿ ಎಲ್ಲ ಮಾಡ್ತಾರೆ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಏನು ಕೊತ್ತಂಬರಿ ಸೊಪ್ಪೆಲ್ಲ ರುಬ್ಬಿಟ್ಟು ಮಾಡ್ತಾರೆ. ಸೊ ಅದು ನಮಗೆ ಜಾಸ್ತಿ ಮಸಾಲೆ ಅನಿಸುತ್ತೆ. ಇದು ಸಖತ್ ಸಿಂಪಲ್ಲಾಗಿರುತ್ತೆ. ಆಮೇಲೆ ರಾತ್ರಿ ಉಳಿದಿರೋ ಅನ್ನಕ್ಕೂ ಕೂಡ ಇದು ಮಾಡ್ಕೊಂಡ್ರಂತೂ ಸಖತ್ ಟೇಸ್ಟ್. ಇನ್ನು ನಾನು ಮಾರ್ನಿಂಗ್ ಏನು ರೈಸ್ ಐಟಮ್ಸ್ ಮಾಡ್ತೀನಲ್ವ, ಚಿತ್ರಾನ್ನ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಇನ್ನು ಬೇರೆ ಯಾವುದೇ ರೈಸ್ ಐಟಮ್ಸ್ ಮಾಡಿದ್ರು ಕೂಡ ನಾನು ಮಧ್ಯಾಹ್ನಕ್ಕೂ ಕೂಡ ಸೇರಿಸಿ ಮಾಡಿರ್ತೀನಿ. ಯಾಕಂದರೆ ಹಾಟ್ ಬಾಕ್ಸ್ಗೆ ಎತ್ತಿಕ್ಕಿರ್ತೀನಿ. ಇದು ಅಪ್ ಟು 3 o'clock ತನಕ ಬಿಸಿಯಾಗೇ ಇರುತ್ತೆ. ಅಂದರೆ ಇನ್ನೊಂದು ಸರ್ತಿ ಅನ್ನಕ್ಕೆ ಇಟ್ಕೊಳ್ಳೋದು ತಪ್ಪುತ್ತೆ, ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ, ಯಾಕಂದರೆ ಇದು ಸುಡ್ತಾನೆ ಇರುತ್ತೆ ಅಂತ. ನೋಡಿ ನನ್ನ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿ ಆಯಿತು ಗೈಸ್, ಬನ್ನಿ ಟೇಸ್ಟ್ ಮಾಡೋಣ. ಇನ್ನು ನಾವು ಊರಿಗೆ ಹೊರಡೋದಿತ್ತು, ಹಂಗಾಗಿ ನಮ್ಮಪ್ಪ ಕಾರ್ ತೊಳಿತಿದ್ದಾರೆ. ಕಾರ್ ವಾಷಿಂಗ್ ಯೂಶಲಿ ಬಿಡ್ತಾರೆ, ಬಟ್ ಅಷ್ಟೇನು ಗಲೀಜಾಗಿರಲಿಲ್ಲ, ಹಂಗೆ ಸ್ವಲ್ಪ ನೀರು ಹೊಡಿತೀನಿ ಅಂತ ಹೇಳ್ಬಿಟ್ಟು ಅಪ್ಪ ಸ್ವಲ್ಪ ವಾಶ್ ಮಾಡೋಕೆ ಹೋದ್ರು. ಅದ್ರಲ್ಲಿ ನನ್ನ ಮಗ ಕೂಡ ವಾಶ್ ಮಾಡ್ತಿದ್ದಾನೆ. ಸೊಂಟ ಬಗ್ಸಿ ವಾಶ್ ಮಾಡೋಕೆ ಹೋಗಲ್ಲ ಅಂತಂದರೆ ಸುಮ್ಮನೆ ಬಗ್ತಾನೆ ನೋಡಿ. ಹಿಂಗೆ ಉಜ್ಜು, ಇಲ್ಲೇ ಉಜ್ಜು, ಸಾಕು, ಇಲ್ಲೇ ಉಜ್ಜು. ಹಾಂ, ಹೆಂಗೆ ಉಜ್ಜ ಕೇಳಿದೆ ನಾನು ನಿಂಗೆ? ಸೊಂಟ ಬಗ್ಸಿ ಉಜ್ಜ ಕೇಳಿದೆ. ಹೆಂಗೆ ಬಗ್ಸೋದು ಸೊಂಟನ? ಹೆಂಗೆ? ಅವನೊಟ್ಟು ತಾತನ ಜೊತೆ ನೀರಲ್ಲಿ ಆಟಾಡ್ಬೇಕಷ್ಟೆ. ತಾತ ಏನು ಕ್ಲೀನ್ ಮಾಡ್ತೈತೆ ಗೊತ್ತಿಲ್ಲ, ಇವನು ಏನು ಮಾಡ್ತಾನೆ ಗೊತ್ತಿಲ್ಲ, ಬಟ್ ಅವನು ನೀರು ಜೊತೆ ಇರಬೇಕು, ಅದಷ್ಟೇ ಇಂಟೆನ್ಷನಲ್ಲಿ ತಾತನ ಜೊತೆ ಹೆಲ್ಪ್ ಮಾಡ್ತೀನಿ ಅಂತ ಹೋಗಿದ್ದಾನೆ. ಕಳ್ಳ ಅದರಲ್ಲಿ ಗನ್ ಇದೆಯಲ್ವ, ಗನ್ನಲ್ಲಿ ನೀರು ಹೊಡೆಯೋದು, ಕಾರ್ಗೆ ಬಕೆಟ್ ತುಂಬಿಸೋದು, ಈ ಕೆಲಸ ಒಂದಾಗಿದೆ ನೋಡಿ. ಹೆಂಗೆ ಬಗ್ಸೋದು ಸೊಂಟನ? ಹಾಂ, ಫ್ರೆಂಡ್ಸ್, ಅವತ್ತು ನಾನು ಹೇಳ್ದೆ ಅಲ್ವಾ, ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಹೋಗ್ತಿದ್ದೀವಿ, ಫೋಟೋಶೂಟ್ ಅಂತ. ನೋಡಿ ಫ್ರೇಮ್ಸ್ ಎಲ್ಲ ಬಂತು, ತುಂಬ ಚೆನ್ನಾಗಿದ್ದಾವೆ. ನನ್ನ ಇಂಟೆನ್ಷನ್ ಒಂದೇ ಆಗಿತ್ತು, ಲೈಕ್ ಫೋಟೋಸು ಒಂದು ಪೆನ್ ಡ್ರೈವಲ್ಲಿ ಹಾಕಿಸ್ಕೊತೀನಿ, ಮೊಬೈಲಲ್ಲಿರುತ್ತೆ, ಮತ್ತೊಂದರಲ್ಲಿರುತ್ತೆ, ಓಕೆ. ಬಟ್ ಅದನ್ನು ನಾವು ನೋಡಿದಾಗಷ್ಟೇ ಅದು ಓಪನ್ ಆಗುತ್ತೆ. ಬಟ್ ಫ್ರೇಮ್ಸು ಹೋಗಿ ಬಂದು ನೋಡ್ತಾ ಇರ್ತೀವಿ, ಅದು ಮಕ್ಕಳಿಗೊಂದು ಸ್ಟ್ರಾಂಗ್ ಮೆಮರಿಯಾಗಿ ಉಳ್ಕೊಂಡ್ಬಿಡುತ್ತಲ್ವ. ನೋಡಿ ಫ್ರೇಮ್ ಹಾಕಿಟ್ಟಿರೋದು ಎಷ್ಟು, ಇನ್ನು 10 ವರ್ಷ ಆಗಲಿ 15 ವರ್ಷ ಆಗಲಿ ಅವ್ರವ್ರದ್ದು ಫ್ರೇಮ್ ಹೊಂದಾಗ ಅವ್ರು ತುಂಬ ಜೋಪಾನ ಮಾಡ್ತಾರೆ. ಸೊ ಆ ಇಂಟೆನ್ಷನಿಂದ ಮಗಳಿಗೆ ಕೂದಲು ಕೊಡೋದಕ್ಕಿಂತ ಮುಂಚೆ ಅವಳಿಗೆ ಬಂದಿರೋ ಒರಿಜಿನಲ್ ಕೂದಲಲ್ಲಿ ಫೋಟೋಸ್ ಬೇಕು ಅಂತ ಹೇಳ್ಬಿಟ್ಟು ಮಗಂದ್ರಲ್ಲೂ ಹಂಗೆ ಮಾಡಿದ್ದೆ, ಮಗಳದ್ರಲ್ಲೂ ಹಂಗೆ ಮಾಡಿದೆ. ಹೇಗಿದೆ ಕಮೆಂಟ್ ಮಾಡಿ ಆಯಿತಾ. ಆಮೇಲೆ ನಾನು ಹೇಳಿದೆ ಅಲ್ವಾ, ಜಾಮೂನ್ ಮಾಡ್ಕೊಡ್ತೀನಿ ಮಗನಿಗೆ ಅಂತ ಹೇಳ್ಬಿಟ್ಟು, ಅಂತ ಇಂಥದ್ದು ಜಾಮೂನ್ ಮಾಡ್ತಾಯಿದ್ದೀನಿ. ಸುಮಾರು ಜನ ಜಾಮೂನ್ ಮಾಡ್ತಾರೆ, ಮಾಡಲ್ಲ ಅಂತ ಹೇಳ್ತಿಲ್ಲ. ಅದು ಕೂಡ ರೆಸಿಪಿ ಹಾಕಬೇಕು ಅಂತೇನಿಲ್ಲ, ಒಂದು ಟ್ರಿಕ್ ಇದೆ ಇದರಲ್ಲಿ, ಜಾಮೂನ್ ಮಾಡೋದ್ರಲ್ಲಿ. ಗೈಸ್, ಯಾರ್ಯಾರೆಲ್ಲ ಸ್ವಲ್ಪ ಜಾಮೂನ್ ಕೆಡಿಸ್ತಾ ಇದ್ದೀರಾ, ಇದನ್ನೊಂದು ಸ್ವಲ್ಪ ಫಾಲೋ ಮಾಡಿ. 100% ನೀವು ಮಾಡುವಂಥ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾನೇ ತಿಂದಿದ್ದೀನಿ, ಸುಮಾರು ಜನ ಮಾಡಿರೋ ಜಾಮೂನು ಅಷ್ಟು ಚೆನ್ನಾಗಿ ಬಂದಿರಲ್ಲ, ತುಂಬ ಸಾಫ್ಟಾಗಿರುತ್ತೆ, ಇಲ್ಲ ಕಲಿಸ್ಕೊಂಡೋಗಿರುತ್ತೆ, ಇಲ್ಲಾದರೂ ಶೇಪೇ ಚೇಂಜ್ ಆಗಿರುತ್ತೆ. ಸೊ ಈ ಥರ ಆಗುತ್ತೆ. ಇದು ಯಾವುದು ಆಗಬಾರ್ದು ಅಂತಂದರೆ, ಫಸ್ಟು ನಾವು ಮೈದಾ ಅದು ಹಿಟ್ಟೇನಿದೆಯಲ್ಲ, ಜಾಮೂನ್ ಹಿಟ್ಟು ಹಾಲಲ್ಲೇ ಕಲಿಸ್ಕೊಳ್ಬೇಕಾಗಿಲ್ಲ. ಸುಮಾರು ಜನ ಹಾಲಲ್ಲಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಬೇಡ ನೀರಲ್ಲೇ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನೀವು ಪಾಕ ಕಾಯೋದಕ್ಕೆ ಮೊದಲೇ ಇಟ್ಟಿರ್ತೀರಲ್ವ, ಆ ಪಾತ್ರೆನ ಒಂದು ಪ್ಲೇಟಿಂದ ಮುಚ್ಚಿರ್ತೀರ. ಆ ಪ್ಲೇಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಏನು ಕಲಿಸಿರ್ತೀರಲ್ಲ ಉಂಡೆ, ಅಂದರೆ ಉಂಡೆ ಇದಲ್ಲ, ಓವರಾಲ್ ಜಾಮೂನ್ ಹಿಟ್ಟು ಏನು ಕಲಿಸಿಟ್ಟಿರ್ತೀರ, ಅದನ್ನು ಒಂದು 2 minutes 3 minutes ರೆಸ್ಟಿಗೆ ಬಿಟ್ಬಿಡಿ. ಅದು ಫುಲ್ಲು ಒಂಥರ ಬಂತರ ಊದ್ಕೊಂಡಿರುತ್ತೆ ಒಂಚೂರು. ಅದನ್ನು ತಗೊಂಡು ಇನ್ನೊಂದು ಸರ್ತಿ ಹಿಂಗೆ ಮಿದ್ಬಿಟ್ಟು ತುಪ್ಪದಲ್ಲಿ ಈ ಥರ ರೌಂಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ರೌಂಡ್ ಚೆನ್ನಾಗಿ ಬರುತ್ತೆ, ಲೈಕ್ ಸಾಫ್ಟ್ ಇರುತ್ತಲ್ಲ ಫುಲ್, ಅದ್ರ ಮೇಲೆ ಹೀಟಲ್ಲಿ ಇಟ್ಟಿರೋದ್ರಿಂದ ಇದು ಒಡೆಯಲ್ಲ ಈ ಥರ ಮಾಡಿದಾಗ.
ಅದಾದಮೇಲೆ ನೀವು ಪಾಕನ ಆಲ್ಮೋಸ್ಟ್ ಫಸ್ಟೇ ಕಾಯೋದಕ್ಕೆ ಇಟ್ಟಿರಬೇಕು. ಅದು ತಣ್ಣಗಾಗಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀವಿ. ಈ ಥರ ಎಲ್ಲ ಜಾಮೂನ್ ಉಂಡೆಗಳ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದನ್ನೊಂದು ತಟ್ಟೆಗೋ ಪ್ಲೇಟಿಗೋ ಹಾಕ್ಬಿಟ್ಟು ಬಿಟ್ಕೊಬೇಕು ಸೈಡ್ಗೆ. ಅದನ್ನು ಬಿಸಿ ಇರುವಾಗಲೇ ಹಾಕಬಾರ್ದು, ಅದೂ ಸ್ವಲ್ಪ ತಣ್ಣಗಾಗಬೇಕು. ನಾವೇನು ಕರೆದಿರ್ತೀವಲ್ಲ ಜಾಮೂನ್ ಉಂಡೆಗಳ್ನ, ಇದು ಎಲ್ಲದೂ ಫುಲ್ಲು ತಣಿಯೋ ತನಕ ಬಿಡಬೇಕು. ಬಿಟ್ಟಾದಮೇಲೆ ಅಲ್ಲಿ ನಾವು ಪಾಕನೂ ಕೂಡ ಫುಲ್ ತಣ್ಣಗಾಗಿರುತ್ತೆ. ಫುಲ್ ಅಂದರೆ ಉಗುರು ಬೆಚ್ಚಗಾಗಿರುತ್ತೆ, ಇದು ಕೂಡ ತಣ್ಣಗಾಗಿರುತ್ತೆ. ಆವಾಗ ಒಂದೇ ಸರ್ತಿ ಏನೊಂದು ಪ್ಲೇಟಲ್ಲಿ ಹಾಕ್ಕೊಂಡಿರ್ತೀವಲ್ವ, ಒಂದೇ ಸರ್ತಿ ಅದಕ್ಕೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ ಒಂದು 1/2 hour ಬಿಡಿ. ಜಾಮೂನು ಕಲ್ಸ್ಕೊಂಡು ಹೋಗಲ್ಲ, ನಿಮ್ಮದು ಏನು ರೌಂಡ್ ಮಾಡಿರ್ತೀರ ಈ ಶೇಪು ಕೂಡ ಹಾಳಾಗಿರಲ್ಲ. ಗೈಸ್, ವಾಟ್ ಎವರ್ ನಾವೇನೇ ಟಿಫನ್ ಮಾಡಲಿ, ಅಡುಗೆ ಮಾಡಲಿ, ಸ್ಪೆಷಲ್ ಮಾಡಲಿ, ಅದ್ರದ್ದು ಪ್ರೆಸೆಂಟೇಷನ್ ಚೆನ್ನಾಗಿದ್ರೆ ಮಾತ್ರ ಎಲ್ಲರೂ ಇಷ್ಟಪಡ್ತಾರಲ್ವ. ನಾವು ಜಾಮೂನ್ ಮಾಡಿದ್ದೀವಿ, ತುಂಬ ಸ್ವೀಟಾಗೈತೆ ಅಂದ ತಕ್ಷಣ ಯಾರು ತಿನ್ನಲ್ಲ. ಜಾಮೂನ್ ಶೇಪ್ ನೋಡ್ಬಿಟ್ಟೆ ತಿನ್ನೋ ಇಂಟ್ರೆಸ್ಟ್ ಇದ್ರೂ ಇಲ್ಲ ಪರವಾಗಿಲ್ಲ ಬೇಡ ಅಂತ ಹೇಳ್ತಾರೆ. ಇನ್ನು ಕೆಲವರು ಅದು ಸಕ್ಕರೆನ ಕರಗಿಸಿರ್ತಾರೋ, ಇದನ್ನ ಹಾಕಿದ್ಮೇಲೆ ಕರಗಿಸ್ತಾರೋ ಜಾಮೂನ್ನ ಗೊತ್ತಿಲ್ಲ ನನಗೆ. ತುಂಬ ನೀರು ಥರ ಆಗಿರುತ್ತೆ, ಸ್ವೀಟ್ನೆಸ್ಸೇ ಜಾಮೂನ್ ಒಳಗಡೆ ಹೋಗಿರಲ್ಲ, ಆ ಥರ ಇರುತ್ತೆ. ಸೊ ಗೈಸ್, ಈ ರೀತಿ ಟ್ರೈ ಮಾಡಿ. ಮೋಸ್ಟ್ ಜಾಮೂನ್ ಪರ್ಫೆಕ್ಟಾಗಿ ಆಗಬೇಕು ಅಂತಂದರೆ 1 ಲೋಟ ಸಕ್ಕರೆಗೆ ನೀವು ಬರೀ 1 ರಿಂದ 1.25 ಲೋಟ ನೀರು ಹಾಕಿ ಅಷ್ಟೇ. ತುಂಬ ಸ್ವೀಟ್ ಬೇಕಂದರೆ 1 ಲೋಟ ನೀರು ಹಾಕಿ, ಇಲ್ಲ ಅಂತಂದರೆ 1.25 ಲೋಟ ನೀರು ಹಾಕಿ. ಸೊ ಇದು ಪರ್ಫೆಕ್ಟ್ ಜಾಮೂನ್ ನಮಗೆ ಬರುತ್ತೆ. ಸೊ ಇಲ್ಲ ನಾನು 1 ಲೋಟ ನಾನು ಸಕ್ಕರೆ ಹಾಕಿ 2 ಲೋಟ 2.25 ಲೋಟ ನೀರು ಹಾಕ್ತೀನಿ, ಸಪ್ಪೆನೇ ಇರಲಿ ಅಂದರೆ ಯಾವುದೇ ಕಾರಣಕ್ಕೂ ಜಾಮೂನ್ ಚೆನ್ನಾಗಿ ಬಂದಿರಲ್ಲ. ಸೊ ಗೈಸ್, ನಿಮ್ಮದು ಜಾಮೂನ್ ಪರ್ಫೆಕ್ಟ್ ಆಗಬೇಕು ಅಂದರೆ ಈ ಥರ ಒಂದು ಸರ್ತಿ ಟ್ರೈ ಮಾಡಿ, ಮತ್ತು ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಆವಾಗ ನನಗೂ ಕೂಡ ಖುಷಿ ಆಗುತ್ತೆ. ಓಕೆ, ಅಟ್ಲೀಸ್ಟ್ ನಾನು ಹೇಳಿದ್ದ ಐಡಿಯಾ ಇವ್ರು ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಗೈಸ್, ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಎಲ್ಲ ಮೊದಲೇ. ಈ ನಡುವೆ ನಾನು ಲೈವ್ ಪ್ಲ್ಯಾನ್ ಮಾಡಿಬಿಟ್ಟು 5 to 6:30 ಲೈವ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಎಲ್ಲ ಕರೆದುಬಿಟ್ಟು ಇಟ್ಕೊಂಡು ಒಟ್ಟಿಗೆ ಪಾಕಕ್ಕೆ ನಾನು ಒಂದು 2-3 ಎಷ್ಟು ಕೇಸರಿ ದಳ ಹಾಕಿದ್ದೆ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಅದನ್ನು ಹಾಕಿ, ತುಂಬ ಕಲರ್ ಚೆನ್ನಾಗಿ ಬರುತ್ತೆ. ಓಕೆ ಗೈಸ್, ಯಾರೆಲ್ಲ ನಾನು ವಿಡಿಯೋ ನೋಡಿದ್ರೆ ಅವ್ರಿಗೆಲ್ಲ ತುಂಬ ದೊಡ್ಡ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್.